ಕರ್ಕಾಟಕ ರಾಶಿಯವರು ಸಾಮಾನ್ಯವಾಗಿ ಸೂಕ್ಷ್ಮವಾದವರು, ಸ್ವಲ್ಪ ಸೆನ್ಸಿಟಿವ್ ಕ್ಯಾರೆಕ್ಟರ್ಸ್, ಕ್ರಿಯೇಟಿವ್ ಪೀಪಲ್, ಡೀಪ್ ಥಿಂಕಿಂಗ್ ಪೀಪಲ್. ಒಂದು ಏನೇ ವಿಚಾರ ಮಾಡಬೇಕಂದ್ರೂ ಕೂಡ ಯೋಚನೆ ಮಾಡುವಂತಹ ಈ ಋಷಭ ರಾಶಿಯವರು ಟಕ್ ಅಂತ ಮಾಡಿದ್ರೆ ಇವರು ಯೋಚನೆ ಮಾಡುತ್ತಾರೆ. ಅವರ ಜಾತಕಕ್ಕೆ ಈ ವರ್ಷ 12ನೇ ಮನೆಗೆ ಗುರು ಬರ್ತಾನೆ. 12ನೇ ಮನೆಗೆ ಗುರು ಬಂದಾಗ ಕೆಲವರೆಲ್ಲ ಎದುರಿಸ್ಬಿಟ್ಟಿರ್ತಾರೆ, ಅಯ್ಯೋ ನಿಮ್ಗೆ ಹಂಗಾಗೋಗುತ್ತೆ, ಹಿಂಗಾಗೋಗುತ್ತೆ, ಲಾಸ್ ಆಗೋಗುತ್ತೆ ಅಂತ. ಇಲ್ಲ, ಏನ್ ಲಾಸ್ ಆಗ್ಬೋದು ಅವ್ರಿಗೆ ಅನ್ನೋದು ನೋಡ್ಬೇಕು. ಗುರು 12ನೇ ಮನೆಗೆ ಬಂದಾಗ ಅವ್ರು ಯಾರಿಗಾರು ಮಾತು ಕೊಟ್ಟಿದ್ರೆ ಕಾಪಾಡ್ಕೊಳಕ್ಕಾಗಲ್ಲ. ಆಮೇಲೆ ಕೆಲವು ಸಮಯ ಏನ್ ಮಾಡ್ತಾರೆ, ಎಮೋಷನಲ್ ಆಗಿ ಮಾತಾಡ್ಬಿಡ್ತಾರೆ. ಮದುವೆ ಆಗದೆ ಇರೋ ಹೆಣ್ಣು ಮಕ್ಕಳಿಗೆ ಈ ವರ್ಷ ಖಂಡಿತ ಜನ್ಮದಲ್ಲಿ ಗುರು ಬಂದಿದ್ರು ಕೂಡ, 12ನೇ ಮನೆ ಗುರು ಬಂದಿದ್ರು ಕೂಡ ಅವನು 6ನೇ ಮನೆಯನ್ನು ನೋಡೋದ್ರಿಂದ ಒಳ್ಳೆ ಕಡೆ ಹೊರ ಬರುವಂತಹ ಚಾನ್ಸಸ್ ಇದೆ. ಪೆಂಡಿಂಗ್ ಆಗಿರ್ತಕ್ಕಂಥ ಕೆಲಸಗಳು ಮುಂದುವರಿಯುವಂತಹ ಸಾಧ್ಯತೆ ಇದೆ. ಉದ್ಯಮಿಗಳಿಗೆ ಈ ವರ್ಷ ಸ್ವಲ್ಪ ಸರ್ಕಾರದಿಂದ ಒತ್ತಡ ಜಾಸ್ತಿ ಇರೋದ್ರಿಂದ ನಿಮ್ಮ ಬುಕ್ಸ್ ಅನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಒಂದು ಅಕೌಂಟ್ಸ್ ಬುಕ್ ಆಗಲಿ, ಕೀಪ್ ಯುವರ್ ಅಕೌಂಟ್ಸ್ GST ಕ್ಲೀನ್ ಅಂತ ಹೇಳ್ತಾರಲ್ಲ, ನಮ್ ಅಕೌಂಟೆಂಟ್ ಹೇಳಿದಾರೆ ಏನು ತೊಂದರೆ ಇಲ್ಲ, ಅದಿಲ್ಲ, ಇದ್ದಕ್ಕಿದ್ದಂಗೆ ಏನಾದ್ರು ತೊಂದರೆ ಬರ್ಬೋದು. ಆ ವಿಚಾರದಲ್ಲಿ ಸ್ವಲ್ಪ ಗಮನ ತಗೊಳ್ಳೋದು ಉತ್ತಮ. ಸ್ವಲ್ಪ ದುಡ್ಡು ಕೊಟ್ಟಿರೋ ದುಡ್ಡು ಯಾರಿಗಾರು ದುಡ್ಡು ಕೊಡೋಕೆ ಮುಂಚೆ ಇಲ್ಲಿಂದ ಯೋಚನೆ ಮಾಡಿ.